ರಾಜಕೀಯ ಆಟ ಹೂಡ್ಬೋದಾ? ಇದು ಸುಮ್ಮನೆ ತರ್ಕ್ರಿ, ಸುಮ್ಮನೆ ಒಂದು ವಿಚಾರ ಮಾಡುವಂಥದ್ದು. ಯಾಕಂದ್ರೆ ಇದು ನಮ್ಮ DCC ಬ್ಯಾಂಕ್ ಏನದಲ್ಲ, ಇದು ರೈತರ ಏನಪ್ಪ ಅಂದ್ರೆ ಈ ಒಂದು ಬೆಂಬಲದ ಸ್ಥಾನ ಜೊತೆಗೆ ಶಕ್ತಿಯ ಕೇಂದ್ರ. ಅದಕ್ಕಾಗಿ ಮೋಸ್ಟ್ ಪ್ರೊಬರಿ ಇದನ್ನೂ ಹೊಸ ರೂಪ ಪಡಿಬೋದು ಇದು ಅಂಥೇಳಿ ಇವತ್ತು ಅನಿಸ್ಲಿಕ್ಕತ್ತದ. ಇದೇನಾಗ್ತದೆ ಗೊತ್ತಿಲ್ಲ, ಸುಮ್ಮನೆ ಒಂದು ಗೆಸ್ ಇರ್ಬೋದಾ ಅಂದರೆ ಇನ್ನೂ ಈ ಸ್ಪರ್ಧೆ ತಾರಕಕ್ಕೆ ಮುಟ್ಟುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಕ್ಟೋಬರ್ 19ಗೆ ಎಲೆಕ್ಷನ್ ಇರೋದ್ರಿಂದ ಇಷ್ಟರಲ್ಲಿ ಮತ್ತೇನಾದ್ರು ಬದಲಾವಣೆ ಆಗ್ಬೋದು. ಮತ್ತು ಆಲ್ರೆಡಿ ಕತ್ತಿಯವ್ರ ಕುಟುಂಬನು ಪ್ರಚಾರ ಜೋರು ಮಾಡ್ತಾಯಿದೆ, ಪ್ರತಿಯೊಬ್ಬರಿಗೆ ಭೇಟಿ ಆಗ್ತಾಯಿದೆ. ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರ ಸಹೋದರನ ತೆಗೆದುಕೊಂಡ. ಇದೇ ಕಾಲಕ್ಕೆ ಬಾಲಚಂದ್ರ ಜಾರಕಿಹೊಳಿ ತಮ್ಮ ಸಹೋದರನ ಮಗನನ್ನು ಎಂಟ್ರಿ ಹೊಡೆಸ್ಬೇಕಂತೇಳಿ ತಮ್ಮ ಸಂಘಟನೆ ಮಾಡ್ಕೊಂಡು ತಾವು ಸಹ ಒಂದೇನಪ್ಪ ಕಾಲಿಗೆ ಏನೋ ಒಂದು ಯಂತ್ರ ಕಟ್ಕೊಂಡು ಎಲ್ಲ ಸುತ್ತಾಗ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಬೆಳಗಾವಿ DCC ಬ್ಯಾಂಕ್ ಈ ಸಲ ಇಲೆಕ್ಷನ್ ತಾರಕಕ್ಕೆ ಇರೋದಷ್ಟೇ ಅಲ್ಲ, ಎಲ್ಲರೂ ಕುತೂಹಲ ಮೂಡಿಸೋದು ಏನಾಗ್ಬೋದು ಅಂತೇಳಿ. ನಿಮಗೇನು ಅನ್ನಿಸ್ತದ? ಈ ವಿಚಾರಗಳು ಸರಿ ಅನ್ನಿಸ್ತಾವ, ತಪ್ಪು ಅನ್ನಿಸ್ತಾವ? ಇಲ್ಲ, ನಮಗೇನು ಆಗಬೇಕಾಗಿದ್ದಿಲ್ಲ, ಆದರೂ ಏನು ಆಗಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋದು ಒಂದು ನಮ್ಮ ತರ್ಕ, ಪತ್ರಿಕಾ ಧರ್ಮ, ಆ ದಿಶೆಯಲ್ಲಿ ಮಾಡ್ತಾಯಿದ್ದೀವಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ BDCC ಬ್ಯಾಂಕದ ಈ ಕದನ ಎಲ್ಲಿಗೆ ಹೋಗಿ ನಿಲ್ಲಿಸ್ಬೋದು ಜಿಲ್ಲೆಯ ರಾಜಕಾರಣವನ್ನು ಅನ್ನೋದು ಮತ್ತೆ ಮರುಚಿಂತನೆ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ಸೀತಾರಾಮ್ ಸತ್ಯ ಕೈಗಡೆ ವಂದನೆಗಳು.